ನಿಮ್ಮಮ್ಮನಂತ ಲಕ್ಕಿ ಒಂದಿನ ನಿಮ್ಮಮ್ಮನಿಗೆ ನೋಯಿಸ್ಲಿಲ್ಲ, ಏನಿಲ್ಲ, ಆನಂದವಾಗಿ ಬರೋವರೆಗೂ ಕಾಯ್ಕೊಂಡಿರೋರು. ನೀವು ಊಟ ಮಾಡಿದ್ರೆ ಅವ್ರು ಊಟ ಮಾಡ್ತಾರೆ, ಜೊತೆ ಊಟ ಮಾಡಬೇಕು. ಸಾಕು ಬೇಕು ಅಂತಂತಲ್ಲ ರಂಗಣ್ಣ ಹೇಳಿದ. ಇವನು ನಾನು ತಿಂತೀನಿ. ನಾನು ಮಾಡಿದ ಕೆಲಸವೇ ಇಲ್ಲ. ನಮ್ಮ ತಾಯಿಗೆ ರಾಗಿ ಮೇಯಿಸ್ಕೊಡಿವೆ. ದೇವ್ರನ್ನ ಏನು ಮಾಡ್ತೀವಿ, ಅದರಿಂದ ನನಗೆ ಆ ಪದ ಸಿಕ್ಕಿದೆ. ಏನ್ ಮಾಡ್ತೀನಿ ಅಂದ್ರೆ ಅಮ್ಮನಿಗೆ ಏನ್ ಮಾಡ್ತೀನಿ ಅಂದ್ರೆ ಏನ್ ಮಾಡಿಸ್ಕೊಡ್ಬೇಕು ಕೇಳು. ಅಲ್ಲಲ್ಲ ಅದೇನೋ ಹೇಳಿದ್ರಲ್ಲ, ಹಣ್ಣು ತಿನ್ನಿಸ್ತೀನಿ. ನಿಮ್ಮಮ್ಮನಿಗೆ ನಾನು ಕೊಡೋ ಪ್ರೀತಿನೇ ನೋಡಿ, ಕೆಲ ದೃಶ್ಯಗಳನ್ನು ಗಮನಿಸಿದ್ರಿ. ಅವರಿಬ್ಬರು ಅನ್ಯೋನ್ಯತೆಯಿಂದ ಇರುವಂಥದ್ದು. ಮತ್ತು ದೇವೇಗೌಡರು ನಾನು ಎಷ್ಟು ಪ್ರೀತಿ ಮಾಡ್ತೀನಿ, ಮತ್ತು ನಾನು ಯಾವ ರೀತಿ ಕೆಲಸದ ಮಾಡ್ತಾ ಇದ್ದೆ, ಮತ್ತು ಅವರಿಗೆ ಎಲೆ ಅಡಿಕೆ ಕೂಡ ಹಚ್ಚಿ ಕೊಡ್ತಾ ಇದ್ದಂತಹ ಒಂದಷ್ಟು ವಿಜುವಲ್ಸ್ಗಳನ್ನು ನೋಡಿದ್ವಿ. ನಿಜಕ್ಕೂ ಅವರಿಬ್ಬರ ಅನ್ಯೋನ್ಯತೆ ಯಾವ ರೀತಿ ಇತ್ತು ಅನ್ನೋದು ಇಂತಹ ಒಂದಷ್ಟು ತುಣುಕುಗಳ ಜೊತೆಯಲ್ಲಿ ನಮ್ಗೆ ಗೊತ್ತಾಗುತ್ತೆ. ಇನ್ನು ಪದ್ಮನಾಭನಗರದಲ್ಲಿ ಅಂತಿಮವಾಗಿ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಕುಟುಂಬಸ್ಥರೆಲ್ಲರೂ ಕೂಡ ಒಗ್ಗೂಡಿದ್ದಾರೆ. ಕುಟುಂಬಸ್ಥರೆಲ್ಲರೂ ಕೂಡ ಸೇರಿ ಅಂತಿಮವಾಗಿ ಪೂಜೆಯನ್ನು ನೆರವೇರಿಸ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳು ಅಂತಿಮ ಯಾತ್ರೆ ಆರಂಭ ಆಗುತ್ತೆ. ಈಗಾಗಲೇ ಅದಕ್ಕೆ ಅಂತಿಮ ಯಾತ್ರೆಗೆ ಬೇಕಾದಂತಹ ವಾಹನ ಕೂಡ ಸಿದ್ಧವಾಗಿರೋದು, ಅದನ್ನು ಕೂಡ ಗಮನಿಸಿದ್ರಿ. ಈಗ ಇಲ್ಲಿ ಒಂದು ಪೂಜೆಯನ್ನು ನೆರವೇರಿಸಿ ನಂತರ ಬಾಡಿಯನ್ನು ಅಂದರೆ ಪಾರ್ಥಿವ ಶರೀರವನ್ನು ವಾಹನಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ನಾವೇನು ಮಾರ್ಗ ನಿಮ್ಗೆ ಕೂಡ ತಿಳಿಸ್ತಿದ್ವಿ, ಅದೇ ಮಾರ್ಗದ ಮುಖಾಂತರವಾಗಿ ಹೊಳೆ ನರಸೀಪುರ, ಹಾಸನದ ಹೊಳೆ ನರಸೀಪುರಕ್ಕೆ ಪಾರ್ಥಿವ ಶರೀರವನ್ನು ರವಾನಿಸಲಾಗುತ್ತೆ. ಈಗ ಕುಟುಂಬಸ್ಥರಿಂದ ಅಂತಿಮವಾದ ಪೂಜೆ ನೆರವೇರ್ತಾ ಇದೆ. ಚಪ್ಪಲಿ ಹಾಕೊಂಡ್ಬಂದೆ. ನೋಡಿ, ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಅಂತಿಮವಾದ ಪೂಜೆಗಳು ನಡೀತಾ ಇದೆ. ಅಂದರೆ ಒಂದು ಕಡೆ ನಾವು ನೋಡ್ತಾ ಇದ್ದೀವಿ, ಅಂತಿಮವಾಗಿ ಅವರ ಹಣೆಗೆ ಕುಂಕುಮ ಹಚ್ಚೋದು, ಅರಿಶಿನ ಇಡುವಂಥದ್ದು, ಸೀರೆಯನ್ನು ಹೊದಿಸುವಂತಹ ಆ ಒಂದು ಕ್ರಿಯೆಯನ್ನು ನೋಡ್ತಾ ಇದ್ದೀವಿ. ನಿಜಕ್ಕೂ ಪ್ರತಿಯೊಬ್ಬ ಭಾರತೀಯ ಹೆಣ್ಣು ಮಗಳ
ಒಂದು ಆಸೆ ಕನಸು ಸುಮಂಗಲಿಯಾಗಿ ಸಾವನ್ನಪ್ಪಬೇಕು ಅನ್ನೋದು. ಈಗ ಒಂದಷ್ಟು ಕಾಲ ಬದಲಾಗಿದೆ, ಅವರವರ ಯೋಚನಾ ಲಹರಿಗಳು ಬೇರೆ ಬೇರೆ ಆಗಿದೆ. ಬಟ್ ಭಾರತೀಯ ಒಬ್ಬ ಮಹಿಳೆ ಸುಮಂಗಲಿಯಾಗಿ ಸಾವನ್ನಪ್ಪಬೇಕು ಅನ್ನೋದು ಎಷ್ಟೋ ಮಹಿಳೆಯರ ಕನಸು. ಅಂತಹ ಒಂದು ಕಾರ್ಯ ಈಗ ನೆರವೇರ್ತಾ ಇರುವಂಥದ್ದು. ಅವರ ಹಣೆಗೆ ಕುಂಕುಮವನ್ನು ಇಟ್ಟಿದ್ದಾರೆ ದೇವೇಗೌಡರು. ಅಂತಿಮವಾದ ಕ್ರಿಯೆ ನಡೀತಾ ಇದೆ.